ವಾರದಿಂದ ಒಂದು ಸಂಕಟ ನಮ್ಮನ್ನು ಕಾಡ್ತಾ ಇತ್ತು. ದಿನಾ ಒಂದು ರೀತಿ ಪಾಪಪ್ರಜ್ಞೆಯಿಂದ ಮನೆಗೆ ಹೋಗ್ತಾ ಇದ್ದೆ ನಾನು. ಆ ಪಾಪಪ್ರಜ್ಞೆ ಏನು ಅಂದರೆ ಪಬ್ಲಿಕ್ ಇರೋ ತೊಗೊಳಕ್ಕೆ ಆಗ್ತಾ ಇಲ್ವಲ್ಲಪ್ಪ, ಎಲ್ಲ ಧಾವಂತ ದಂಗುಡಿಗಳು ಈ ಗಲಾಟೆಗಳ ಮಧ್ಯೆ ಅಂತ. ಇವತ್ತು ವಿ ಆರ್ ಬ್ಯಾಕ್ ಟು ಪೆವಿಲಿಯನ್. ಹಾಗಾಗಿ ಸ್ಟ್ರೈಟ್ ಹೋಗೋಣ ಆ ಕಡೆ. ನೀವೀಗ ನೋಡ್ತಿರೋದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಅರೆಮಲ್ಲಾಪುರ ಗ್ರಾಮದ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯ ದೃಶ್ಯಗಳು. ಶಾಲೆಯ ಆವರಣದಲ್ಲಿ ಈ ರೀತಿ ನಿರ್ಮಾಣಗೊಂಡಿರುವ ಸುಂದರ ಕಲಾಕೃತಿಗಳು ಮತ್ತು ಅದನ್ನ ತೋರಿಸಿ ಪಾಠ ಮಾಡುತ್ತಿರುವ ಶಿಕ್ಷಕ ಕೃಷ್ಣಪ್ಪ ದುರ್ಗದ ಅವರೇ ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ. 1904ರಲ್ಲಿ ಪ್ರಾರಂಭವಾದ ಶಾಲೆ ಶತಮಾನೋತ್ಸವ ಕಂಡಿದೆ. ಆದ್ರೆ ಎಲ್ಲ ಶಾಲೆಗಳಂತಿದ್ದ ಈ ಶಾಲೆಗೆ 4 ವರ್ಷದಿಂದ ಶಿಕ್ಷಕ ಕೃಷ್ಣಪ್ಪ ದುರ್ಗದ ಅವರ ವಿಶೇಷ ಆಸ್ತಿಯಿಂದ ಹೊಸ ರೂಪ ಬಂದಿದೆ. ಶಾಲೆಯ ಆವರಣದಲ್ಲಿ ಈ ರೀತಿ ಹೋರಾಟಗಾರರು, ದಾರ್ಶನಿಕರು, ಸಾಹಿತಿಗಳು, ಮಹಾನ್ ವ್ಯಕ್ತಿಗಳ ಕಲಾಕೃತಿಯನ್ನ ಸಿಮೆಂಟ್ನಲ್ಲಿ ನಿರ್ಮಿಸಿದ್ದಾರೆ. ಯಾಕೆ ಹೀಗೆ ಅಂತ ಕೇಳಿದ್ರೆ ಮೇಷ್ಟ್ರು ಕೃಷ್ಣಪ್ಪ ಹೇಳೋದು ಹೀಗೆ. ಮಕ್ಕಳು ಶಾಲೆ ಬರುವ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ರಾಷ್ಟ್ರ ನಾಯಕರನ್ನು ನಾವು ಶಾಲೆಯ ಒಂದು ಆವರಣದಲ್ಲಿ ನಿರ್ಮಿಸಿದರೆ ಈ ನಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ ಹೊರಗಿನ ಜನರಿಗೂ ಸಹಿತ ಒಂದು ಮಾದರಿ ಆಗಲಿ ಅಂತಂದು ನಾನು ಈ ಒಂದು ಮೂರ್ತಿಗಳಿಗೆ ಕೈ ಹಾಕಿದೆ. ಅರೆಮಲ್ಲಾಪುರ ಶಾಲೆಯಲ್ಲಿ ಮೊದಲಿಗೆ ಮಕ್ಕಳ ಕೊರತೆ ಇತ್ತು. ಆದ್ರೆ ಶಾಲೆಗೆ ಹೊಸ ಮೆರುಗು ನೀಡಿದ್ದಾರೆ. ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ಇರೋದ್ರಿಂದ ಈಗ 400ಕ್ಕೆ ಏರಿದೆ. ಶಿಕ್ಷಕ ಕೃಷ್ಣಪ್ಪ ಕಾರ್ಯದ ಬಗ್ಗೆ ಗ್ರಾಮಸ್ಥರು ಕೊಂಡಾಡ್ತಾರೆ. ಇವತ್ತು ಅರೆಮಲ್ಲಾಪುರ ಮಾದರಿ ಕೇಂದ್ರ ಶಾಲೆಗೆ ಬಂದ್ಬಿಟ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಕೂಡ ಅದಕ್ಕೆ ಸರಿಸಾಟಿ ಇಲ್ಲದ ರೀತಿಯಲ್ಲಿ ವಿದ್ಯಾದಲ್ಲಿರ್ಬೋದು, ಆಟ ಪಾಠಗಳಲ್ಲಿರ್ಬೋದು, ಅಥವಾ ಇನ್ನು ಪರಿಸರದ ವಿಚಾರ ಇರ್ಬೋದು. ಅಂದ್ಹಾಗೆ ಮೊದಲಿಗೆ ತಾವೇ ಖರ್ಚು ಮಾಡಿದ್ದು, ನಂತರ ಗ್ರಾಮದ ದಾನಿಗಳಿಂದ ನೆರವು ಸಿಕ್ಕಿದೆ. ಕೃಷ್ಣಪ್ಪ ಅವರ ಕಾರ್ಯಕ್ಕೆ ಶಾಲೆಯ ಶಿಕ್ಷಕ ವೃಂದ ಸಾಥ್ ನೀಡಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಪಕ್ಕೆರೆಯ ಗಣಾಚಾರಿ, ಪಬ್ಲಿಕ್ ಟಿವಿ, ಹಾವೇರಿ. ರೈಟ್, ಇವತ್ತಿನ ಅತಿಥಿಯಾಗಿ ಅಂದರೆ ನಮ್ಮ ಪಬ್ಲಿಕ್ ಹೀರೋ ಆಗಿ ಕೃಷ್ಣಪ್ಪ ದುರ್ಗದ ಶಿಕ್ಷಕರು ನೇರ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ತಮಗೆ. ನಿಮಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳಿಸ್ತದೆ ಸರ್. ಹಾಂ, ನಾನು ಪ್ರಪ್ರಥಮವಾಗಿ ನಿಮ್ಮ ಒಂದು ಕ್ಷಮೆ ಕೇಳ್ತೀನಿ. ನಿನ್ನೆ ನಿಮ್ಮನ್ನು ನಾವು ಕರ್ಕೋಬೇಕಾಗಿತ್ತು. ತಾವು ದೂರ ಪ್ರಯಾಣ ಬೇರೆ ಮಾಡಿದ್ರಂತೆ. ಆದರೆ ನನ್ನ ಸಂಕಟ ಯಾರ ಹತ್ರ ಹೇಳ್ಕೊಳ್ಳಿ, ಇಲ್ಲ ಆಗಲಿಲ್ಲ ಅದನ್ನು ಮಾಡೋಕ್ಕೆ. ಹಾಗಾಗಿ ನಮ್ಮನ್ನು ನೀವು ಕ್ಷಮಿಸ್ಬಿಡಿ. ಪ್ರಪ್ರಥಮವಾಗಿ ನಾವು ಕೇಳ್ತೀವಿ, ಈಗ ನೀವು ಕೇಳಿ. ಇಲ್ಲ ಸರ್, ಅನಿವಾರ್ಯ ಆಗಿದೆ ಸರ್. ಏನಿಲ್ಲ, ನಾವು ಅಡ್ಜಸ್ಟ್ ಆಗ್ತದೆ ಸರ್. ಪ್ರಪ್ರಥಮವಾಗಿ ಈ ಪಬ್ಲಿಕ್ ಟಿವಿ ರೂವಾರಿಗಳಾದ ರಂಗನಾಥ್ ಸರ್ಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಅರೆಮಲ್ಲಾಪುರ ಗ್ರಾಮದ ಗ್ರಾಮಸ್ಥರಿಗೂ, ನನ್ನ ಶಾಲೆ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕ ಬಾಂಧವರಿಗೂ, ನಮ್ಮ ಮುಖ್ಯ ಶಿಕ್ಷಕರಿಗೂ ಮತ್ತು ನಮ್ಮ ಎಲ್ಲ ಶಿಕ್ಷಣ ಅಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ ಮೊದಲೇ ಇದನ್ನ ಯಾಕೆ ನಿಮ್ಮ ಮೂಲಕ ಎಲ್ಲರಿಗೂ ಆಯ್ತು ಸರ್. ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ ಮೊದಲೇ ವಂದನಾರ್ಪಣೆ ಆಗೋದ್ರೆ ಹೆಂಗದ? ಆಯ್ತು, ಇರಲಿ ಬಿಡಿ. ಸಂತೋಷ, ತಾವು ಹೇಳಿದ್ದಕ್ಕೂ ಸಂತೋಷ. ಮೇಷ್ಟ್ರೆ, ನಿಮ್ಮೂರು ಯಾವುದು? ಸರ್, ರಾಣೆಬೆನ್ನೂರು ತಾಲೂಕಿಂದ 6 ಕಿಲೋಮೀಟರ್ ಗಂಗಾಪುರ ಅಂತ ಇದೆ ಸರ್ ನಮ್ಮೂರು. ಓಕೆ, ನಿಮಗೂ ಅರೆಮಲ್ಲಾಪುರಕ್ಕೂ ಸಂಬಂಧ ಬರೀ ಉದ್ಯೋಗದ ಸಂಬಂಧ ಅಷ್ಟೇ? ಹೌದು ಸರ್, ಹೌದು. ಅರೆಮಲ್ಲಾಪುರದಲ್ಲಿ ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಮನೆಯವ್ರು ಬಂದಿದ್ದಾಗಲಿ ಆ ಥರ ಏನೂ ಇಲ್ಲ? ಇಲ್ಲ ಸರ್, ಇಲ್ಲ. ಹಾಗಿದ್ರೆ ಈ ಅರೆಮಲ್ಲಾಪುರ ಗ್ರಾಮಕ್ಕೆ ಯಾವಾಗ ಹೋದ್ರಿ ತಾವು ಶಾಲೆಗೆ ಟೀಚರ್ ಆಗಿ? ಸರ್, 2012ಕ್ಕೆ ನಾನು ಅಲ್ಲಿ ಹೋಗಿ ಸರ್. ಅಂದರೆ ಕೇವಲ 5 ವರ್ಷದ ಹಿಂದೆ? ಹೌದು ಸರ್, ಹೌದು. 5 ವರ್ಷದ ಹಿಂದೆ ಆ ಶಾಲೆ ಹೇಗಿತ್ತು? ಸ್ವಲ್ಪ ಇದಾಗಿತ್ತು ಸರ್, ಉತ್ತಮ ಅಷ್ಟೇನು ಇದು ಕಾಣಲಿಲ್ಲ. ನಾವು ಹೋಗಿ ಮೇಲೆ ಒಂದು ಸ್ವಲ್ಪ ಎಲ್ಲ ನಮ್ಮ ಶಿಕ್ಷಕರು ಮತ್ತು ಎಲ್ಲರೂ ಸೇರ್ಕೊಂಡು ಒಂದು ರೀತಿ ಉತ್ತಮವಾಗಿ 50 ವರ್ಷ ಕಷ್ಟಪಡ್ತಾ ಇದ್ದೀವಿ. ನೀವು 5 ವರ್ಷದಲ್ಲಿ ಈ ಶಾಲೆ ಹೆಂಗ್ ರಿಪೇರಿ ಮಾಡಿದ್ರಿ ಸರ್? ಮನುಷ್ಯನಿಗೆ ಅಸಾಧ್ಯವಾದ ಯಾವ್ದಲ್ಲ ಸರ್, ಮನಸ್ಸು ಮಾಡಿದ್ರೆ 5 ವರ್ಷ ಇದು ಲಾಂಗ್ ಬಹಳ ಇದಾಗಿ ಸರ್. ಜಾಸ್ತಿ ಆಯ್ತಾ? ಆರ್ಕಿಮಿಡಿಸ್ ಒಂದ್ ಕಡೆಗೆ ಹೇಳ್ತಾನೆ ಸರ್, ಆರ್ಕಿಮಿಡಿಸ್ ಒಂದ್ ಕಡೆಗೆ ಹೇಳ್ತಾನೆ, ಒಂದ್ ಸ್ವಲ್ಪ ಭೂಮಿ ಬಿಟ್ಟು ನಾನು ನಿಲ್ಲಿಕ್ಕೆ ಜಾಗ ಕೊಟ್ರ ಈ ಭೂಮಿನ ತಿರುಗಿ ಹಾಕ್ತಾನಂತ. ಈ ಒಂದು ಇದರಲ್ಲಿ ಕಂಪ್ಯೂಟರ್ ಯುಗದಲ್ಲಿ ನಾವು ಇದು ನನಗೇನದು ಬಹಳ ಇದಾಗಿಲ್ಲ ಸರ್. ಇದು ಇನ್ನೂ ಲೇಟ್ ಆಯ್ತು ಸರ್. ಲೇಟ್ ಆಯ್ತಾ? ನಿಮ್ಮ ನೀವೇನು ಟೀಚರ್, ಯಾವ ಸಬ್ಜೆಕ್ಟ್ ಮಾಡ್ತೀರಿ ಪಾಠ ಮೇಷ್ಟ್ರೆ? ಸರ್, ನಾವು ಜನರಲ್ ಟೀಚರ್ ಸರ್. ಜನರಲ್ ಇದು ಮಾಡ್ತೀವಿ ಸರ್. ನೀವು ಹೋದಾಗ ಸ್ಕೂಲ್ ಎಷ್ಟು ಮಕ್ಕಳಿದ್ರು ಶಾಲೆಯಲ್ಲಿ?
ಸರ್ ಅವಾಗ 300 ಇತ್ತು ಸರ್. ಈಗ 400 ಆಗೈತೇನಾ? ಹೌದು ಸರ್. 400 ಆಗೈತಿ ಈಗ. ಆರಂಭದಾಗ ನೀವೇ ದುಡ್ಡು ಹಾಕಿದ್ರಿ ಅಂತಾರಲ್ಲ, ನಿಮಗೆ ಎಲ್ಲಿಂದ ಬರ್ತಿತ್ತು ದುಡ್ಡು? ಸರ್ ನಮ್ಮ ಮಿಸ್ಸಸ್ ಟೀಚರ್ ಸರ್. ನಾವು ಟೀಚರು. ಪ್ರೆಸೆಂಟ್ಲಿ ಐ ಆಮ್ ಗೆಟಿಂಗ್ 35,000 ಫಾರ್ ಮಂತ್ ಸರ್. ಈಗ 1 ತಿಂಗಳದ ಇದಾಯ್ತಂದ್ರೆ ಏನು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ನನ್ನ ದುಡ್ಡು ಅಲ್ಲ ಸರ್, ಈ ದೇಶದ ಪ್ರತಿಯೊಬ್ಬ ಜನರು ಬೆವರು ಸುರಿಸಿದ ದುಡ್ಡು ಸರ್. ಇದು ನನ್ನ ದುಡ್ಡು ಅನ್ನೋದಕ್ಕಂತೂ ನಾನು ಇದು ಮಾಡಿದ್ದೀನಿ. ಆದರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕಟ್ಟಿದಂಥ ಇದಲ್ಲ, ಅವ್ರು ಬೆವರು ಸುರಿಸಿದ ದುಡ್ಡು ಅಲ್ಲ ಸರ್ ಇದು ನಂದು ಅನ್ನೋದೇನು. ಬಟ್ ನನಗೇನು ಒಂದು ಏನಾದರೂ ಮಾಡಬೇಕಂತ ಈ ಶಿಕ್ಷಕರ ಆದ್ವಿ. ಯಾಕಂದ್ರೆ ಪವಿತ್ರವಾದ ಒಂದು ವೃತ್ತಿ, ಇದರಲ್ಲಿ ನಾವು ಏನಾದರೂ ಒಂದು ಒಳ್ಳೆಯದನ್ನು ಮಾಡೋಣ. ಆಫ್ಟರ್ 60 years ನಮ್ನ ಯಾರು ಕರೆಯೋದಿಲ್ಲ, ಗಾಳಿ ಬಿಟ್ಟಾಗ ತೂರಿಕೊಂತ ಒಂದು ಚಾನ್ಸ್ ಇದೆ ಅಂತಂದು ನಾವು ಇದನ್ನ ಕೈ ಹಾಕಿವಿ ಸರ್. ಇದು ನಿರಂತರವಾಗಿರ್ಬೇಕು ಅಂತಂದ ನನ್ನ ಬಹಳ ದೊಡ್ಡ ಮಾತಾಡ್ಬಿಟ್ರಿ ಮೇಷ್ಟ್ರೆ. ಸಂಬಳ ನನ್ನ ದುಡ್ಡಲ್ಲ ಅಂತಂತ ಇದ್ದೀರಿ. ಅಯ್ಯೋ, ಸಂಬಳ ದಾಟಿ ಬರಬೇಕಾಗಿದ್ದು ನನ್ನ ದುಡ್ಡು ಅಂತ ಬಡ್ದಾಡೋ ಜನ ನೋಡಿದೀವಿ ನಾವು ಈ ದೇಶದಲ್ಲಿ, ನೋಡ್ತಾ ಇದ್ದೀವಿ ಡೈಲಿ. ಸಂಬಳ ದಾಟ್ ಬರಬೇಕಾಗಿದ್ದಕ್ಕೆ ನೋಡಿದ್ದೀವಿ. ನಿಮಗೆ ಈ ಅವನು ಬ್ರಹ್ಮ ಹುಟ್ಟಾಕವಾಗ ಬ್ರೈನ್ ಒಳಕ್ಕೆ ಅದು ಯಾವುದೊಂದು ಎಕ್ಸ್ಟ್ರಾ ಪಾಯಿಂಟ್ ಹಾಕಿದ್ನೋ ಏನೋ ನಿಮ್ಗೆ ಈ ಥರ ತಾಟ್ ಬಂದ್ಬಿಟ್ಟಿದೆ. ಈ ವಿಜ್ಞಾನದ ಸೈಂಟಿಸ್ಟ್ಗಳಿಗೆ ಹೇಳ್ಬೇಕ್ರಿ, ನಿಮ್ಮಂಥವ್ರನ್ನೆಲ್ಲ ಹಿಡ್ಕೊಂಬಂದು ಅದು ಯಾವ ಪಾಯಿಂಟಲ್ಲಿ ನಿಮ್ಗೆ ಈ ಥರ ಐಡಿಯಾಗಳು ಬರ್ತವೆ ಅನ್ನೋದನ್ನು ಕಂಡು ಹಿಡಿದು ಅದರೊಂದು ಸಿರಿಂಜಲ್ಲಿ ಆಚೆ ತೆಗೆದು ಕಂಡು ಅವಕ್ಕೆಲ್ಲ ಚುಚ್ಚಿಬಿಡ್ಬೇಕು ಈ ದೇಶದಲ್ಲಿ, ಹೇಳ್ತೀನಿ. ಆವಾಗ ಸರಿ ಹೋಗತ್ತೆಲ್ಲ. ಆಲ್ ರೈಟ್ ಮೇಷ್ಟ್ರೆ, ಅದ್ಭುತ. ಆ ಮೂರ್ತಿಗಳನ್ನು ನೀವೇ ಮಾಡಿದ್ರಾ ಮೇಷ್ಟ್ರೆ ಅಥವಾ ಕೊಂಡ್ಕೊಂಬಂದ್ರ? ಇಲ್ಲ ಸರ್, ಅಲ್ಲಿ ದಾವಣಗೆರೆ ಒಬ್ಬ ಶಿಲ್ಪಿ ಕರ್ಸಿದ್ವಿ ಸರ್. ಅವರು ಬಂದು ಮತ್ತೆ ಅವ್ರಿಗೆ ಒಂದು ಮೂರ್ತಿಗೆ ಇಂತಿಷ್ಟು ಅಂತಂದು ನಾವು ಮಾತಾಡ್ಕೊಂಡು, ಅವರು ಒಳ್ಳೆ ಶಿಲ್ಪಿ ಸರ್, ಚೆನ್ನಾಗಿ ಮಾಡಿದ್ರು. ಫ್ಯಾಂಟಾಸ್ಟಿಕ್. ನೋಡ್ತಾ ಇದ್ದೆ ನಿಮ್ಮ ಶಾಲೆನ, ಮಾಡಿದ್ರು ಸರ್. ಸುಂದರ ಕಲಾಕೃತಿಗಳಾಗಿದೆ, ಗಿರಾಮಡ ನಡೆಸಿದ್ದೀರಿ, ಮಕ್ಳಿಗೆ ಪರಿಸರ ಇದೆ. ಎಷ್ಟು ಖುಷಿ ಆಗತ್ರಿ ಶಾಲೆ ಹಿಂಗಿದ್ರೆ ಎಲ್ಲ ಕಡೆ. ಯಾಕೆ ನಮ್ಮ ಸರ್ಕಾರಿ ಶಾಲೆಗಳು ಹಿಂಗೆ ಆಗಲ್ಲ ನಿಮ್ಮ ಥರ? ನಿಮ್ಗೆ ಏನಾರು ಒಂದು ನಿಮ್ಮ ಸಂಶೋಧನೆಯಲ್ಲಿ ಏನಾದ್ರು ಇದೆಯೋ ಅದಕ್ಕೆ? ಏನಿಲ್ಲ ಸರ್, ಭಾಳ ಸಿಂಪಲ್ ಆಗಿ ಸರ್. ಇದರಲ್ಲಿ ಏನು ಒತ್ಕೊಂಡು ನಿಂತ್ಕೊಳ್ಳೋದು ಏನಿಲ್ಲ ಸರ್. ಇದರಲ್ಲಿ ಏನಿದೆ ಸರ್, ಈಗ ಸರ್ಕಾರಿ ಶಾಲೆ ಅಂದರೆ ಸ್ವಲ್ಪ ನಾವೆಲ್ಲರೂ ಈಗ ಇತ್ತಿತ್ತಲಾಗಿ ನಾವು ಮನಸ್ಸು ಮಾಡಕತ್ತೇವ್ರಿ, ಮಾಡ್ತಾ ಇದ್ದೇವೆ. ಬಟ್ ಇದು ಏನಂತದ ದೊಡ್ಡದು ಇದಲ್ರಿ ಸರ್. ಈಗ ಕಾನ್ವೆಂಟ್ ಶಾಲೆಗೆ ನಮಗೆ ಹೋಲಿಕೆ ಮಾಡೋದಂದ್ರೆ ಅಲ್ಲೆಲ್ಲ 150 ಅಬವ್ ಮೈಂಡ್ ಇದ್ದಾವೆ, ಅಲ್ಲೆಲ್ಲ ಹೋಗ್ತಾವ್ರಿ. ನಮಗೆ ಬರೋದ ಎಂತ ಅಂದರೆ ಲಾಸ್ಟ್ ಒಂದು ಮನೆಯಲ್ಲಿ 2 ಮಗು ಇದ್ರೆ ಬುದ್ಧಿವಂತ ಮಗನ ಹೋಗಿ ಕಾನ್ವೆಂಟಿಗೆ ಸೇರಿಸ್ತಾರ, ದೊಡ್ಡ ಮಗನ ತೊಗೊಂಬಂದು ನಮ್ಗೆ ಇದು ಮಾಡ್ತಾರೆ. ಅಂತಾರೆ ನಾವು ತಯಾರು ಮಾಡಕತ್ತೇವೆ ಸರ್. ಆದರೆ ಈ ಇತ್ತಿತ್ತಲಾಗಿ ನಾವೆಲ್ಲ ಚಾಲೆಂಜ್ ಆಗಿ ತೊಗೊಂಡಿದ್ದೇವೆ ಸರ್. ನಮ್ಮ ಸರ್ಕಾರಿ ಶಾಲೆ ಇವತ್ತೆಲ್ಲ ನೋಡಿ ಗೊತ್ತಿದೆ ಸರ್ ನಿಮಗೆಲ್ಲ. ಇವತ್ತು ನೀವು ಓದಿದ್ದು ಕನ್ನಡ ಶಾಲೆಯಲ್ಲೇ, ಬಟ್ ಇವತ್ತು ನೀವು ಎಷ್ಟೇ ಒಂದು ಇದು ಅಂದ್ರೆ ನಿಮ್ಮ ಪಬ್ಲಿಕ್ ಟಿವಿ ದಿನ ನೋಡ್ತಾ ಇರ್ತೇವೆ, ಎಷ್ಟಪ್ಪ ನಿಮಗೆ ಒಂದು ಪ್ರತಿಭೆ ಇದೆ, ಎಷ್ಟು ಇದೆ ಅಂತ ನಾವೆಲ್ಲ ಇದು ಮಾಡ್ತೀವಿ. ಮತ್ತು ಒಂದೇದು ಎಲ್ಲ ನಮ್ಗೆ ಇವತ್ತು ಕನ್ನಡ ಶಾಲೆ ಅಷ್ಟೇ ಅಲ್ಲ, ನಮಗೆಲ್ಲ ರೇಗಿಸ್ತಿದ್ರು. ಆಮೇಲೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಮಕ್ಕಳಿದ್ದಾಗ, ಹುಡುಗರಿದ್ದಾಗ. ಭಾರತೀಯ ಸ್ತ್ರೀ ಸಮಾಜ ನಾವು ಓದಿದ್ದು. ಹೌದು ಸರ್. ಎಲ್ಲರೂ ಬಾಯ್ ಸ್ಕೂಲ್ ಅಂತಾರೆ, ನಮ್ದು ಹಂಗಿಲ್ಲ, ನಾವು ಹಂಗೆ ಓದಿದ್ದು ನಾವು. ಆಯ್ತಾ ಮೇಷ್ಟ್ರೆ? ಒಳ್ಳೇದಾಗ್ಲಿ. ನಿಮ್ಮ ಶ್ರೀಮತಿಯವರು ನಿಮ್ಮ ಸಂಬಳವನ್ನು ಬಿಟ್ಟು ಕೊಡುವಂತಹ ದೊಡ್ಡ ಬುದ್ಧಿಯನ್ನು ತೋರಿಸಿದ್ದಾರೆ. ಶ್ರೀಮತಿಯರೇ ಗಂಡಂದರನ್ನು ಹಾಳು ಮಾಡಿರುವ ಕಥೆಗಳನ್ನು ಕೇಳಿದ್ದೇನೆ. ಗಂಡಂದರು ಶ್ರೀಮತಿಯರನ್ನ ಹಾಳು ಮಾಡಿದ್ದಾರೆ, ಎರಡೂ ಇದೆ. ಈ ಕಡೆನೂ ಇದೆ, ಆ ಕಡೆನೂ ಇದೆ. ಬಟ್ ನಿಮ್ಮ ಕೇಸಲ್ಲಿ ಏನ್ರಿ, ಹಾಲು ಮತ್ತು ಜೇನು ಸೇರೋದು ಅಂದರೆ ಹಿಂಗ ಅದ್ಭುತವಾಗಿ ಸೇರಿದಿರ್ರಿ. ನಿಮ್ಮ ಬದುಕು ಚೆನ್ನಾಗಿರ್ಲಿ, ನಿಮ್ಮ ಜೀವನ ಚೆನ್ನಾಗಿರ್ಲಿ. ನಿಮ್ಮ ಶ್ರೀಮತಿ ಕೇಳದೆ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಹೇಳಿ, ಇಬ್ಬರಿಗೂ ಒಳ್ಳೇದಾಗ್ಲಿ. ಒಂದು ಈ ಮೂರ್ತಿಗಳು ಸರ್, ಒಂದೇ ನಿಮಿಷ ಸರ್, ಮಾಡ್ಲಿಕ್ಕೆ ಆಯ್ತು. ಮೂರ್ತಿಗಳನ್ನು ಮಾಡ್ಲಿಕ್ಕೆ ಸರ್ ಇವತ್ತು ರಾಷ್ಟ್ರೀಯತೆ ನಮ್ಮಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಸರ್. ಈ ವೈಜ್ಞಾನಿಕ ಒಂದು ಇದರಲ್ಲಿ ಗುಂಗಿನಲ್ಲಿ ಇವತ್ತು ನಾವೇನಾದ್ರೂ ನಮ್ಮ ನಾಯಕರು, ಫ್ರೀಡಮ್ ಫೈಟರ್ಸ್ ಆಗಲಿ, ಧಾರ್ಮಿಕ ಚಿಂತಕರಾಗಲಿ, ಎಲ್ಲರನ್ನ ಇವತ್ತು ನಾವು ಮರಿತದೆ ಸರ್. ಇದು ರಾಷ್ಟ್ರೀಯತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ರಾಷ್ಟ್ರೀಯತೆ ಬರಬೇಕಾದ್ರು ಇದು ಸೆಲ್ಫಿಶ್ನೆಸ್ ಹೋಗ್ಬೇಕಾಗಿದೆ. ಇವತ್ತು ನಾವು ಎಲ್ಲ ಒಂದು ಬೇರೆ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಹಿಂದೆ ಏನ್ ನಮ್ಮ ರಾಷ್ಟ್ರೀಯ ನಾಯಕರು ಹೋರಾಟ ಮಾಡಿರೋ ಅದ್ರ ನಮ್ಮ ಮಕ್ಕಳನ್ನು ಸಹಿತ ಬೆಳೆಸಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡಿ ಸರ್. ಫ್ಯಾಂಟಾಸ್ಟಿಕ್ ಮೇಷ್ಟ್ರೆ, ದೇವರು ಒಳ್ಳೇದ್ ಮಾಡ್ಲಿ. ಗಾಡ್ ಬ್ಲೆಸ್ ಯು.